budget 7,500 crores has been. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಲಾಗ್ ಬಂದು ಕನ್ನಡ ರಾಜ್ಯೋತ್ಸವ ದಿನದ ಲಾಗು. 31st ಫೆಸ್ಟಿವಲ್ ಇತ್ತು, ದೀಪಾವಳಿದು. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಹಬ್ಬನೆಲ್ಲ ಗಡಿಬಿಡಿನಲ್ಲಿ ಮುಗಿಸ್ಕೊಂಡು ಇನ್ನು ಬೆಳಕಿಗೆ ಕನ್ನಡ ರಾಜ್ಯೋತ್ಸವ ಇತ್ತು. ಸೊ ಅವತ್ತೆಲ್ಲ ನೈಟು ನಿದ್ದೆನೇ ಮಾಡಿಲ್ಲ, ಟೆನ್ಷನ್ ಬೇರೆ ಒಂದು ಕಡೆ ಯಾವ ರೀತಿ ಆಗುತ್ತೋ ಏನೋ ಅನ್ನೋದೊಂದು. ಕರ್ನಾಟಕ ಮ್ಯಾಪ್ನ ಬಿಡಿಸಿ ಫ್ಲವರ್ನ ತುಂಬಿಸೋದಕ್ಕೆ ಅಂದ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಕೂಡ ವಹಿಸ್ಕೊಂಡಿದ್ವಿ. ನನಗೆ ಅಷ್ಟು ದೊಡ್ಡ ಮ್ಯಾಪ್ ಬಿಡಿಸೋದಕ್ಕೆ ಆಗಲಿಲ್ಲ. ದುವಿಕಿಗೆ ನಾನು ಚಿಕ್ಕದ್ರಲ್ಲಿ ಮ್ಯಾಪ್ನ ಬಿಡಿಸಿ ಅದ್ರ ಪಕ್ಕದಲ್ಲಿ ದುವಿಕ್ನ ಮಲಗಿಸಿ ಫೋಟೋ ಮತ್ತು ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದೆ. ಅಲ್ಲಿರೋ ಅಂತ ಅಣ್ಣರು ಹೇಳಿದರು, ನಾವು ಮ್ಯಾಪ್ ಎಲ್ಲ ಬಿಡಿಸಿರ್ತೀವಿ, ನೀವು ಬೆಳಗ್ಗೆನೇ 4 ಗಂಟೆಗೆ ಬಂದು ಫ್ಲವರ್ ಎಲ್ಲ ತುಂಬಿಸಿ ನೀವು ಸ್ವಲ್ಪ ಡೆಕೋರೇಷನ್ ಮಾಡಿ ಅಂತ ಹೇಳಿದರು. ಸೊ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದೋಗಿ ನೋಡಿದ್ವಿ. ನಾವಂತೂ ಫುಲ್ ಶಾಕ್ ಆಗಿಬಿಟ್ವಿ. ಏನಪ್ಪ ಅಂತಂದರೆ ಮ್ಯಾಪ್ ಬಿಡಿಸಿ ಫ್ಲವರ್ನೂ ಕೂಡ ತುಂಬಿಸಿದ್ರು. ತುಂಬ ಸಕ್ಕತ್ತಾಗಿ ಬಿಡಿಸಿದ್ರು ಮ್ಯಾಪ್ನ ಅಂತ ಹೇಳ್ಬೋದು, ನಮ್ಮ ಕರ್ನಾಟಕ ಮ್ಯಾಪ್ನ. ಆಮೇಲೆ ನಾವು ಸ್ಟೇಜ್ ಹತ್ರ ಫುಲ್ಲು ರಂಗೋಲಿನೆಲ್ಲ ಹಾಕಿದ್ವಿ. ಅದು ಟೈಲ್ಸು ಒಂದೇ ಲೆವೆಲ್ ಇರಲಿಲ್ಲ, ಸೊ ಹಾಗಾಗಿ ಅದರಲ್ಲಿ ಕಲರ್ಸ್ ಎಲ್ಲ ತುಂಬ್ತಾ ಇರಲಿಲ್ಲ. ಸೊ ನಾವೇನಪ್ಪ ಮಾಡಿದ್ವಿ ಅಂತಂದರೆ ಫ್ಲವರಲ್ಲೇ ಅದನ್ನು ಕೂಡ ರಂಗೋಲಿಗೆಲ್ಲ ತುಂಬಿಸಿ ಸ್ಟೇಜ್ ಹತ್ರ ಫುಲ್ ಡೆಕೋರೇಷನ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಫಸ್ಟು ನಾವು ಪ್ರೋಗ್ರಾಮ್ ಇಟ್ಕೊಂಡಿದ್ದು ಅಂದರೆ ಡೊಳ್ಳು ಕುಣಿತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಬೆಳಗ್ಗೆನೇ ನಾವು ಡೊಳ್ಳು ಕುಣಿತದವ್ರನ್ನ ಕರೆಸಿದ್ವಿ. ಅವ್ರು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅದಾದಮೇಲೆ ಕ್ಲಬ್ ಹೌಸು ಮತ್ತು ಇದು ಜಿಮ್ ಏರಿಯಾ ಎಲ್ಲ ಇದೆ, ಅದ್ರ ಸುತ್ತ ಎಲ್ಲ ಒಂದು ರೌಂಡ್ ಬಂದ್ವಿ. ಅವರು ಫುಲ್ಲು ಅದೆಲ್ಲ ಡೊಳ್ಳು ಕುಣಿತ ಡ್ಯಾನ್ಸ್ ಮಾಡಿಕೊಂಡು, ನಾವು ಕೂಡ ಅವ್ರ ಜೊತೆ ಹಿಂದೆ ಡ್ಯಾನ್ಸ್ ಮಾಡಿಕೊಂಡು ತುಂಬ ಸಕ್ಕತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅಪಾರ್ಟ್ಮೆಂಟ್ ಸುತ್ತ ಎಲ್ಲ ಸುತ್ತಾಡಿಕೊಂಡು ಕುಣ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅದಾದಮೇಲೆ ಫ್ಲಾಗ್ ಹಾರಿಸ್ತಾ ಇದ್ದೀವಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪೂಜೆ ಮಾಡ್ತಾಯಿದ್ರು ಫಸ್ಟು, ನಮ್ಮ ಭುವನೇಶ್ವರಿ ತಾಯಿಗೆ ಪೂಜೆನ ಮಾಡ್ತಾಯಿದ್ರು. ಪೂಜೆ ಎಲ್ಲ ಆದಮೇಲೆ ಫ್ಲಾಗ್ ಹಾರಿಸೋದಕ್ಕೆ ಅಂದ್ಬಿಟ್ಟು ಎಲ್ಲ ದೊಡ್ಡೋರು ಹಿರಿಯವರು ಯಾರೆಲ್ಲ ಇದ್ದಾರೆ, ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಕರೆಸಿ ಪೂಜೆ ಮಾಡಿ ಅವ್ರ ಕೈಲಿ ಫ್ಲಾಗ್ನ ಹಾರಿಸಿದ್ರು. ನಾರ್ತ್ ಇಂಡಿಯನ್ಸು ಎಲ್ಲ ಹಬ್ಬಗಳನ್ನೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ನಾವು ಕನ್ನಡದವರು ನಾವು ಯಾವುದೂ ಹಬ್ಬಗಳನ್ನ ಅಷ್ಟು ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ನಾವು ನಮ್ಮ ಕನ್ನಡ ರಾಜ್ಯೋತ್ಸವನಾದರೂ ನಾವು ಮಾಡಬೇಕು ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂತ ಅಂದ್ಕೊಂಡು ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಹಬ್ಬಗಳೇನಕ್ಕಪ್ಪ ನಾವು ಸೆಲೆಬ್ರೇಷನ್ ಮಾಡೋದಕ್ಕಾಗಲ್ಲ ಅಂತ ಅಂದರೆ, ಎಲ್ಲರೂ ಕೂಡ ನಾವು ಅಪಾರ್ಟ್ಮೆಂಟಲ್ಲಿ ಇರೋದಿಲ್ಲ, ನಮ್ಗಳಿಗೆಲ್ಲ ಊರುಗಳಿರುತ್ತೆ. ಸೊ ನಾವು ಒಂದೊಂದು ಹಬ್ಬದಲ್ಲಿ ಒಬ್ಬೊಬ್ಬರು ಇರೋದಿಲ್ಲ, ಊರ ಕಡೆ ಹೋಗಿರ್ತೀವಿ. ಸೊ ಹಾಗಾಗಿ ಏನಪ್ಪ ಆಗುತ್ತೆ ಅಂದರೆ ನಾವು ಹಬ್ಬಗಳನ್ನ ಸೆಲೆಬ್ರೇಷನ್ ಮಾಡೋದಕ್ಕಾಗೋದಿಲ್ಲ ನಮಗೆ. ಅಂದರೆ ನಾರ್ತ್ ಇಂಡಿಯನ್ಸ್ ಹೆಂಗೆ ಅಂದರೆ ಅವರು ವರ್ಷಕ್ಕೊಂದ್ಸಲ ಮಕ್ಕಳು ಲೀವ್ ಇದ್ದಾಗ, ಸಮ್ಮರ್ ಹಾಲಿಡೇಸು ಈ ಥರ ಇದ್ದಾಗ ಹೋಗ್ತಾರೆ ಅವರು ಊರ ಕಡೆ. ಇನ್ನೆಲ್ಲ ಟೈಮಲ್ಲೂ ಕೂಡ ಅವ್ರು ಇಲ್ಲೇ ಇರ್ತಾರೆ, ಅಪಾರ್ಟ್ಮೆಂಟಲ್ಲೇ, ಅಂದ್ರಲ್ಲೂ ಬೆಂಗಳೂರಲ್ಲೇ ಇರ್ತಾರೆ. ಸೊ ಹಾಗಾಗಿ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಹಬ್ಬಗಳನ್ನೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಯಾರೂ ಇಲ್ಲದೆ ಇರೋದ್ರಿಂದ, ಊರ ಕಡೆ ಅಲ್ಲಿ ಇಲ್ಲಿ ಹೋಗೋದ್ರಿಂದ ನಾವಷ್ಟು ಎಲ್ಲ ಹಬ್ಬಗಳನ್ನೂ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕಾಗಿಲ್ಲ. ಸೊ ಏನಪ್ಪ ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವನಾದರೂ ನಾವು ಮಾಡಬೇಕು, ಎಲ್ಲರೂ ಒಟ್ಟಿಗೆ ಸೇರಿ. ಕನ್ನಡದವ್ರು ಮೊದಲೇ ಕಮ್ಮಿ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ನಾವು ಕಮ್ಮಿ ಇದ್ರೂ ಪರವಾಗಿಲ್ಲ, ನಮ್ಮ ಹಬ್ಬನ ನಾವು ಮಾಡಲೇಬೇಕು ನಾವು ಅಂದ್ಕೊಂಡು ನಾವು ಆಚರಿಸಿದ್ದು. ಎಲ್ಲರೂ ನೋಡೋ ರೀತಿ ನಾವು ಮಾಡಬೇಕು ಅಂದ್ಕೊಂಡು ನಾವು ಈ ಒಂದು ಕನ್ನಡ ರಾಜ್ಯೋತ್ಸವನ ತುಂಬ ಚೆನ್ನಾಗಿ ಜೋರಾಗಿ ಆಚರಿಸಿದ್ವಿ ಅಂತ ಹೇಳ್ಬೋದು. ಡೊಳ್ಳು ಕುಣಿತ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಎಷ್ಟು ಕುಣಿದ್ವಿ ಅನ್ನೋದೇ ನಮಗೆ ಸುಸ್ತಾಗೋದು ಸಹ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಅವ್ರ ಜೊತೆ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಕುಣಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಮೇಲೆಲ್ಲ ಹತ್ತಿ ಫುಲ್ ಅದೆಲ್ಲ ಬಾರಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಡೊಳ್ಳು ಕುಣಿತ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು ನಮಗೆ ಅಂತ ಹೇಳ್ಬೋದು. ಆಮೇಲೆ ನಾವು ಕೂಡ ಇಲ್ಲಿ ಸೇರ್ಕೊಂಡು ಮಾಡ್ತಾಯಿದ್ವಿ, ಮತ್ತು ನಮ್ಮ ಜೊತೆಗೆ ಸ್ವಲ್ಪ ನಾರ್ತ್ ಇಂಡಿಯನ್ಸು ಕೂಡ ಸೇರ್ಕೊಂಡಿದ್ರು. ಅವರು ಕೂಡ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಕುಣಿದ್ವಿ, ಎಲ್ಲ ಮಾಡಿದ್ವಿ. ನಮಗೊಂದು ಟೆನ್ಷನ್ ಇತ್ತು, ಇನ್ನು ನಮ್ಮದು ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಇತ್ತು. ನಾವು ಇಲ್ಲೇ ಫುಲ್ಲು ಸುಸ್ತಾಗ್ಬಿಟ್ರೆ ಅಲ್ಲೇ ಹೇಗಪ್ಪ ಮಾಡೋದು, ಇದೆಲ್ಲ ನಮಗೆ ಟೆನ್ಷನ್ ಇತ್ತು. ಬಟ್ ಏನೋ ಆ ಥರ ಆಗಲಿಲ್ಲ. ಬಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಸ್ವಲ್ಪ ನಮ್ಮದು ಮಿಸ್ಟೇಕ್ ಆಯ್ತು ಅಂತ ಹೇಳ್ಬೋದು. ತೋರಿಸ್ತೀನಿ ಮುಂದೆ ಬರಬೇಕಾದ್ರೆ, ನಮ್ಮದು ಕೂಡ ವೀಡಿಯೋಸ್ನ ಹಾಕ್ತೀನಿ. ಇಲ್ಲಿ ದುವಿಕ್ ನೋಡ್ಬೋದು, ಅವನಿಗೆ ಕುರ್ತಾ ತೊಗೊಂಡಿದ್ವಿ. ಎಲ್ಲರೂ ಕೂಡ ಒಬ್ಬರು ಕೈಲಿ ತರಿಸಿದ್ವಿ ಕುರ್ತಾನ, ಯೆಲ್ಲೋ ಕಲರ್ದು. ನಮ್ಮ ಫ್ರೆಂಡ್ ಹಸ್ಬೆಂಡ್ಗೆ ಹೇಳಿದ್ವಿ, ಅವ್ರು ತೊಗೊಂಬಂದಿದ್ರು. ದುವಿಕ್ ಸೈಜ್ ಸಿಗಲಿಲ್ಲ, ಸೊ ಸ್ವಲ್ಪ ದೊಡ್ಡದಿತ್ತು. ಕಟ್ ಮಾಡಿಸಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಇನ್ನು ನೆಕ್ಸ್ಟ್ ಇಯರ್ ಬರಲ್ಲ ಅದಕ್ಕೇ. ಸೊ ನೆಕ್ಸ್ಟ್ ಇಯರ್ ಬರುತ್ತೆ ಬಿಡು ಅಂದ್ಬಿಟ್ಟು ಕಟ್ ಮಾಡಿಸೋದಕ್ಕೆ ಹೋಗಲಿಲ್ಲ. ಹಾಗೇ ಸ್ವಲ್ಪ ಲೂಸಾಗೇ ಹಾಕಿದೆ. ಅವನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಶಲ್ಲೆನ ಹಾಕ್ಕೊಂಡು ಕತ್ಗೆ ಎಲ್ಲರೂ ಕೂಡ ಶಲ್ಲೆನೂ ಕೂಡ ತರಿಸಿದ್ವಿ. ಸೊ ಹಾಕ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ ಅವ್ನ ಫ್ರೆಂಡ್ ಜೊತೆ.
ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು. ನಾವು ಕನ್ನಡದವರಾಗಿ ಇದ್ಕೊಂಡು ನಾವು ನಮ್ಮ ಕನ್ನಡ ನಾಡಲ್ಲಿ ನಮಗೆ ಅಂತಲೇ ಸಪ್ರೇಟ್ ಫ್ಲಾಗ್ ಇದ್ದು ನಾವೆಲ್ಲ ಮಾಡ್ತೀವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಅಂತಲೇ ಸಪ್ರೇಟ್ ಫ್ಲಾಗ್ ಇದೆ ಆಚರಿಸೋದಕ್ಕೆ. ನಾವು ಇಂಡಿಯಾದಲ್ಲಿ ಹುಟ್ಟಿರೋದೇ ಒಂದು ಅದೃಷ್ಟ, ಅದರಲ್ಲೂ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ಇನ್ನೂ ಅದೃಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಇಲ್ಲಿ ಕೇರಳ ಹುಡುಗರುಗಳು ಅವರು ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ನ ಕೊಟ್ಟಿದ್ರು. ನಾವು ಮೊದಲೇ ಕಂಡೀಷನ್ ಹಾಕ್ಬಿಟ್ಟಿದ್ವಿ, ಬರೀ ಕನ್ನಡ ಸಾಂಗ್ ಮಾತ್ರ ಚೂಸ್ ಮಾಡ್ಕೋಬೇಕು, ಬೇರೆ ಯಾವುದೇ ರೀತಿ ಸಾಂಗ್ನ ನಾವು ಅಲೋ ಮಾಡಲ್ಲ ನಮ್ಮ ಫಂಕ್ಷನಲ್ಲಿ ಅಂತ. ಸೊ ಅವತ್ತೆಲ್ಲ ಫುಲ್ಲು ಕನ್ನಡ ಸಾಂಗ್ನೇ ಹಾಕ್ಕೊಂಡು ನಮ್ಮ ಕನ್ನಡ ಸಾಂಗ್ನೇ ನಾವು ಕೇಳಿಕೊಂಡು ಅವತ್ತೆಲ್ಲ ಫುಲ್ಲು ನಾವು ಕನ್ನಡದಲ್ಲೇ ಇರಬೇಕು ಅಂದ್ಬಿಟ್ಟು ಎಲ್ಲ ಕನ್ನಡ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಮಲಯಾಳಂ ಒಬ್ಬರು ಡ್ಯಾನ್ಸ್ ಟೀಚರ್ ಇದ್ದಾರೆ, ಸೊ ಅವರು ಕೂಡ ಕನ್ನಡ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಮಾಡಲಿ ಅಂದ್ಬಿಟ್ಟು ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ರಿಗೂ ಕೂಡ ಚಾನ್ಸ್ ಕೊಟ್ಟಿದ್ವಿ. ಎಲ್ಲರೂ ಕೂಡ ಕನ್ನಡ ಸಾಂಗ್ನೇ ಚೂಸ್ ಮಾಡಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದರು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು 4 ಜನ ಡ್ಯಾನ್ಸ್ ಮಾಡಿದ್ವಿ. ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಹೇಳ್ಬೋದು, ಯಾಕೆಂದರೆ ಪ್ರಾಕ್ಟೀಸಿಗೆ ಟೈಮೇ ಇಲ್ಲ. ನಾನು ಲಾಸ್ಟು ನಿಮಗೆ ಹೇಳಿದ್ನಲ್ಲ, ನಾನು ದೀಪಾವಳಿ ಹಬ್ಬದ ಲಾಗಲ್ಲಿ ಟೈಮೇ ಇರಲಿಲ್ಲ. ಊರ ಕಡೆ ಎಲ್ಲ ಓಡಾಡ್ಕೊಂಡಿದ್ವಿ. ನಮ್ಮ ನಾದಿನೂ ಕೂಡ ಡೆಲ್ಲಿಯಿಂದ ಬಂದಿದ್ದರು, ಮನೇಲೋ ಕೆಲಸ, ಆಚೆ ಹೋಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಅದು ಅಲ್ಲದೆ ಮೊದಲೇ ದಸರಾ ಟೈಮಲ್ಲಿ ನಾವು ಗೋವಾ ಬೇರೆ ಹೋಗಿ ಬಂದಿದ್ವಿ. ಆವಾಗ ಬೇರೆ ಸುಸ್ತಾಗಿತ್ತು, ಟಯರ್ಡು, ಅದರಲ್ಲಿ ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ. ಅದಾದಮೇಲೆ ಡ್ಯಾನ್ಸ್ ಪ್ರಾಕ್ಟೀಸು, ಊರು ಮತ್ತು ಮಕ್ಕಳು ಸ್ಕೂಲು, ಇದೆಲ್ಲ ತುಂಬಾ ಕಷ್ಟ ಅಂತ ಅನಿಸ್ಬಿಡ್ತು. ಯಾವುದಕ್ಕೂ ಕೂಡ ಟೈಮ್ ಸಿಗಲಿಲ್ಲ. ಒಂದೊಂದು ಸ್ಟೆಪ್ ಮಿಸ್ಟೇಕ್ ಆಯಿತು ಎಲ್ರದ್ದು ಅಂತ ಹೇಳ್ಬೋದು. ಬಟ್ ಆದ್ರೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಸ್ವಲ್ಪ ಮಾಡಿ ಬಂದ್ವಿ. ಹಾಗೆ ಮಕ್ಳುಗಳು ಒಬ್ಬೊಬ್ಬರೇ ಡ್ಯಾನ್ಸ್ ಮಾಡೋದು, ಸ್ಪೀಚ್ ಮಾಡೋದು, ಡ್ಯಾನ್ಸ್ದಾಗಿರ್ಬೋದು ಮತ್ತು ಯಾವುದೇ ಒಂದು ಪ್ರೋಗ್ರಾಮ್ದಾಗಿರ್ಬೋದು ಫುಲ್ಲೆಲ್ಲ ನಾನು ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪನೇ ಕ್ಲಿಪ್ಪ ತೊಗೊಂಡು ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮಂಗಳೂರವರು ಇವರು ನಮ್ಮ ಅಪಾರ್ಟ್ಮೆಂಟ್ ಅವರೇನೆ. ದುವಿಕ್ ಫ್ರೆಂಡ್ ಇದ್ದಾರಲ್ಲ, ದುವಿಕ್ ಫ್ರೆಂಡ್ ಮತ್ತು ಅವ್ರ ಅಮ್ಮ ಇಬ್ಬರೂ ಇಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡ್ತಾ ಇರೋದು. ಇವರು ಉಡುಪಿ ಸೈಡವರು, ಮಂಗಳೂರು ಸೈಡವರು. ಸೊ ಅವ್ರಿಗೆ ಯಕ್ಷಗಾನ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಹೇಳಿದ್ವಿ ನಮ್ಮ ಕರ್ನಾಟಕ ಸಂಸ್ಕೃತಿಯನ್ನು ಆದಷ್ಟು ನಾವು ತೋರ್ಸೋಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ ಯಕ್ಷಗಾನ ಕಾಸ್ಟ್ಯೂಮ್ ಹಾಕ್ಕೊಂಡು ನೀವು ಸ್ವಲ್ಪ ಪ್ರದರ್ಶನ ಮಾಡಿ ಅಂತ. ಸೊ ಅವರು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟು ಪ್ರದರ್ಶನ ಮಾಡಿದ್ರು. ಅದಾದಮೇಲೆ ಇನ್ನೊಂದು 4 ಸಾಂಗ್ನ ನಾವು ಮರ್ಜ್ ಮಾಡಿದ್ವಿ. ಫಸ್ಟು ಒಂದು ವೆಲ್ಕಮ್ ಸಾಂಗಿಗೆ ಅಂದ್ಬಿಟ್ಟು ಮರ್ಜ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು 4 ಸಾಂಗ್ನ ಮರ್ಜ್ ಮಾಡಿ ಇನ್ನೊಂದು ಡ್ಯಾನ್ಸ್ ಅಂತ ಮಾಡಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಾವು ವೇರ್ ಮಾಡಿರೋಂಥ ಲೆಹಂಗಾನ. ಇದು ಆ್ಯಕ್ಚುಲಿ ಲೆಹಂಗಾ ಅಲ್ಲ, ಸ್ಯಾರಿನೇ ನಾವು ಸ್ಟಿಚ್ ಮಾಡಿ ಸಿಂಪಲ್ ಹಾಗೆ ಒಂದು ಹೊಲಿಗೆಗಳನ್ನ ಹಾಕ್ಕೊಂಡು ಲೆಹಂಗಾ ಥರ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇತ್ತು. ನಾನು ಸ್ವಲ್ಪ ಇದ್ರಲ್ಲಿ ದಪ್ಪ ಕಾಣಿಸ್ತಿದೆ ಅಂತ ಅನ್ನಿಸ್ತು ನನಗೆ. ಮಂಜುನಾಥ್ ಸರ್ನ ಇನ್ವೈಟ್ ಮಾಡಿದ್ವಿ. ಸೊ ಅವರು ತುಂಬ ಬ್ಯುಸಿ ಇದ್ದಿದ್ದರಿಂದ ಪ್ರೋಗ್ರಾಮ್ಸ್ ಎಲ್ಲ ಸ್ವಲ್ಪ ಮುಗ್ದಾದ್ಮೇಲೆ ಬಂದರು. ಆವಾಗ ಡೊಳ್ಳು ಕುಣಿದವರೆಲ್ಲ ಅವ್ರನ್ನ ಬರಮಾಡ್ಕೊತಾ ಇದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವರು ಕೂಡ ಒಂದಷ್ಟು ಸ್ಪೀಚ್ ಎಲ್ಲ ಕೊಟ್ಟರು. ಅವ್ರ ಸ್ಪೀಚ್ ಆದಮೇಲೆ ಒಬ್ಬರು ಇನ್ಸ್ಪೆಕ್ಟರ್ನು ಕೂಡ ಗೆಸ್ಟ್ ಆಗಿ ಕರೆದಿದ್ವಿ. ಅವರು ಕೂಡ ಬಂದಿದ್ದರು. ಎಲ್ರಿಗೂ ಕೂಡ ಸನ್ಮಾನ ಎಲ್ಲ ಮಾಡಿ ಆ್ಯಕ್ಚುಲಿ ಒಂದು ಮರ್ತುಬಿಟ್ಟೆ ನಾನು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಸಿದ್ವಿ ಎಲ್ರಿಗೂ ಕೂಡ, ಇಡ್ಲಿ, ವಡಾ, ಸಾಂಬಾರು ಎಲ್ಲದನ್ನು ಕೂಡ. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ. ಗಡಿಬಿಡಿನಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಪ್ರೋಗ್ರಾಮ್ ಎಲ್ಲ ಮಧ್ಯಾಹ್ನ ಮುಗೀತು. ಮಧ್ಯಾಹ್ನ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡವರು ಇನ್ನು 5:30 ಆದ್ರೂ ಎದ್ದೋಳೋದಕ್ಕೇ ಮನಸ್ಸು ಬರ್ತಾಯಿಲ್ಲ. ಅವತ್ತಿಂದ ರೆಸ್ಟು ಮಾಡಿರಲಿಲ್ಲ ಅಲ್ಲ, ಸೊ ಚೆನ್ನಾಗಿ ನಿದ್ದೆ ಬಂತು, ಹೋಗಿ ಮಲ್ಕೊಬಿಟ್ಟಿದ್ವಿ. ಆಮೇಲೆ ನಾವು ಆಯುಧ ಪೂಜೆಯಲ್ಲೂ ಕೂಡ ನಾವು ಪೂಜೆನ ಮಾಡಿರಲಿಲ್ಲ. ಮತ್ತು 31 ದೀಪಾವಳಿ ಹಬ್ಬದ ದಿನ ಮಾಡೋಣ ಅಂದ್ಕೊಂಡ್ವಿ, ಅದು ಕೂಡ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ದೀಪಾವಳಿ ಹಬ್ಬನೂ ಇತ್ತು ಮತ್ತು ಪಟಾಕಿ ತರಕ್ಕೆ ಹೋಗಿ ಅಲ್ಲೂ ಲೇಟ್ ಆಯಿತು, ಗಾಡಿ ಪೂಜೆ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಸೊ ಮಲ್ಕೊಂಡು ಎದ್ದು ರೆಸ್ಟೆಲ್ಲ ಆದಮೇಲೆ ಸ್ವಲ್ಪ ಮೈ ಆರಾಮ್ ಅನ್ನಿಸ್ತು. ಸೊ ಆಮೇಲೆ ಎದ್ದು ಒಂದು 6 ಗಂಟೆನಲ್ಲಿ ಗಾಡಿ ಪೂಜೆನೂ ಕೂಡ ಮುಗಿಸಿದ್ವಿ. ನಮ್ದು ಏನಪ್ಪ ಆಯಿತು ಅಂತ ಅಂದರೆ ನಾವು ದಸರಾ ಲೀವಲ್ಲಿ ಗೋವಾ ಹೋಗಿದ್ವಿ. ಗೋವಾ ಹೋಗ್ಬೇಕಾದ್ರೆ ಸಿರ್ಸಿ ಟೋಲ್ ಬಿಟ್ಟು ಹೋದ್ವಿ. ಹೋಗ್ತಿದ್ದಂಗೆ ಫುಲ್ ಗಾಡಿ ಆಫ್ ಆಗಿಬಿಡ್ತು. ಆವಾಗಲೇ ಫುಲ್ ಗಾಡಿ ರಿಪೇರಿ ಆಗಿಬಿಡ್ತು. ನಾವು ಗೋವಾ ಟ್ರಿಪ್ನೂ ಕೂಡ ಸರಿಯಾಗಿ ಮಾಡೋದಕ್ಕಾಗಲಿಲ್ಲ. ಪಾಪ ಯಾರೋ ಒಬ್ಬರು ಹೆಲ್ಪ್ ಮಾಡಿದ್ರು. ಸೊ ಹಾಗಾಗಿ ನಾವು ಹೋಗಿ ಗೋವಾನ ತಲುಪಿದ್ವಿ. ಸೊ ಅದನ್ನು ನೆಕ್ಸ್ಟು ಗೋವಾ ಲಾಗ್ ಏನಾದರೂ ನಾನು ಅಪ್ಲೋಡ್ ಮಾಡಿದರೆ ಅದರಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಏನಾಯಿತು ಅನ್ನೋದನ್ನು. ಆ್ಯಕ್ಚುಲಿ ಅದಕ್ಕಾಗಿಯೇ ನಾವು ದಸರಾ ಟೈಮಲ್ಲಿ ಗಾಡಿ ಪೂಜೆನ ಮಾಡೋದಕ್ಕಾಗಲಿಲ್ಲ. ಇಲ್ಲಾಂದರೆ ನಾವು ವರ್ಷ ಆಯುಧ ಪೂಜೆನೇ ಮಾಡಿಬಿಡ್ತೀವಿ ಗಾಡಿ ಪೂಜೆನ. ಸೊ ಸರ್ವಿಸ್ ಸೆಂಟ್ರ್ ಕೊಟ್ಟಿದ್ವಲ್ಲ, ಸೊ ಹಾಗಾಗಿ ನಾವು ಗಾಡಿ ಪೂಜೆನ ಮಾಡೋದಕ್ಕಾಗಿರಲಿಲ್ಲ. ದೀಪಾವಳಿನಲ್ಲಿ ಮಾಡೋಣ ಅಂದ್ಬಿಟ್ಟು ದೀಪಾವಳಿನಲ್ಲಿ ಮಾಡಿದ್ವಿ. ಆಯುಧ ಪೂಜೆಲಿ ಮಾಡಿಲ್ಲ ಅಂದರೆ ದೀಪಾವಳಿಲಿ ಮಾಡೋ ಆಪ್ಷನ್ ಇರುತ್ತಲ್ಲ, ಸೊ ಹಾಗಾಗಿ ಮಾಡಿದ್ವಿ. ಈ ಒಂದು ಬ್ಲಾಗ್ ಇದಾಗಿತ್ತು.
ಇತ್ತು. ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ನಾವು ಗಾಡಿ ಪೂಜೆನ ಮಾಡಿದ್ದು. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಒಂದು ದಿನಕ್ಕೆ ಮಾತ್ರ ನಮ್ಮ ಕನ್ನಡನ ಮಾತಾಡಿಕೊಂಡು ಕನ್ನಡ ಸಾಂಗ್ನ ಪ್ಲೇ ಮಾಡಿಕೊಂಡು ಸೀಮಿತವಾಗಿರಬಾರ್ದು. ನಾವು ಪ್ರತಿದಿನವೂ ಕೂಡ ಕನ್ನಡನ ಆರಾಧಿಸ್ಬೇಕು, ಪೂಜಿಸಬೇಕು. ನಾವು ಹುಟ್ಟಿರೋವಂಥ ನಾಡನ್ನ ನಾವು ಗೌರವಿಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಬರದೇ ಇರೋರಿಗೂ ಕೂಡ ಕನ್ನಡನ ಕಲಿಸೋದಕ್ಕೆ ಟ್ರೈ ಮಾಡಿ. ಫಸ್ಟು ಅವ್ರಿಗೆ ಕಲ್ಸೋಕ್ಕಿಂತ ಮೊದಲು ನೀವು ಫಸ್ಟು ಕನ್ನಡನ ಮಾತಾಡಿ. ಆವಾಗ ಆಟೋಮೆಟಿಕಲಿ ನಮ್ಮ ಸುತ್ತಮುತ್ತ ಇರೋರು ಕೂಡ ಕನ್ನಡನ ಕಲಿತಾರೆ. ನಾವೇ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಮಾತಾಡೋದ್ರಿಂದ, ಈಗ ತೆಲುಗವ್ರು ಬಂದರೆ ತೆಲುಗುನಲ್ಲಿ ಮಾತಾಡ್ತೀವಿ, ತಮಿಳವ್ರು ಬಂದರೆ ತಮಿಳಲ್ಲಿ ಮಾತಾಡ್ತೀವಿ, ಹಿಂದಿಯವ್ರು ಬಂದರೆ ಹಿಂದಿನಲ್ಲಿ ಮಾತಾಡ್ತೀವಿ. ಅವ್ರ ಲ್ಯಾಂಗ್ವೇಜ್ ಅವ್ರ ಜೊತೆ ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡೋದ್ರಿಂದ ಅವ್ರಿಗೆ ಇನ್ನೂ ಸುಲಭ ಆಗುತ್ತೆ. ಅವ್ರು ಕನ್ನಡ ಕಲಿಯೋದಕ್ಕೆ ಟ್ರೈ ಮಾಡೋದೇ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದು ಏನಪ್ಪ ಅಂತ ಅಂದರೆ, ಆದಷ್ಟು ನೀವು ಅವ್ರ ಜೊತೆ ಕನ್ನಡ ಮಾತಾಡೋದಕ್ಕೆ ಟ್ರೈ ಮಾಡಿ. ಅವರು ಸ್ವಲ್ಪ ಹಾಗೆ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ನಾನು ಹೇಳೋದಕ್ಕೆ ಇಷ್ಟಪಡೋದು, ನೀವಾದಷ್ಟು ಕನ್ನಡ ಕಲ್ಸಕ್ಕೆ ಹೋಗ್ಬೇಡಿ. ನೀವು ಅವ್ರು ಮಾತಾಡಿದಾಗ ಅವ್ರ ಭಾಷೆನಲ್ಲಿ ರಿಪ್ಲೈ ಕೊಡಬೇಡಿ. ನೀವು ಕನ್ನಡದಲ್ಲೇ ಮಾತಾಡಿ, ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಮಾತಾಡಲಿ, ಅವಾಗ ಅವ್ರು ಕಲಿತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾಷೆನ ನಾವು ಎಲ್ಲೇ ಇದ್ರೂ ಕೂಡ ನಾವು ಬಿಟ್ಕೊಡ್ಬಾರ್ದು. ನಮ್ಮ ಭಾಷೆನ ನಾವು ಆದಷ್ಟು ಬೆಳೆಸ್ಬೇಕು ಅನ್ನೋದಕ್ಕಿಂತ ಬಳಸಬೇಕು. ನಾವು ಮಾತಾಡೋದಷ್ಟು ಬೇರೆಯವರು ಕೂಡ ಕಲಿತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಸಂಜೆ ಗಾಡಿಯೆಲ್ಲ ಪೂಜೆ ಆಯಿತು. ಆಮೇಲೆ ಕಾಲ್ ಮಾಡಿದ್ರು ನನಗೆ, ಇಲ್ಲಿ ಅದೇ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಫ್ರೆಂಡ್ಸೇನೆ. ಅವರು ಅಕ್ಕ ಕಾಲ್ ಮಾಡಿದ್ರು. ಅವರು ಕಾಲ್ ಮಾಡಿ ಬನ್ನಿ ಎಲ್ಲ ಕನ್ನಡ ಸಾಂಗ್ ಹಾಕ್ಕೊಂಡು 1 hour ಕೇಳೋಣ ಕುತ್ಕೊಂಡು, ಚೆನ್ನಾಗಿ ಅನ್ನಿಸ್ತೈತೆ, ಮಳೆನೂ ಬಂದಿದೆ, ತಣ್ಣಗಿದೆ ವೆದರು ಅಂತ. ಸೊ ಕೆಳಗಡೆ ಹೋಗಿ ಎಲ್ಲರೂ ಕೂಡ ಕುತ್ಕೊಂಡಿದ್ವಿ. ಅದಾದಮೇಲೆ ಇನ್ನೊಂದಷ್ಟು ಪಟಾಕಿ ಎಲ್ಲ ಉಳಿಸ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಪಟಾಕಿನೆಲ್ಲ ಹೊಡ್ಕೊಂಡು ಈ ಒಂದು ದೀಪಾವಳಿ ಹಾಗೆ ಕನ್ನಡ ರಾಜ್ಯೋತ್ಸವನ ಎರಡೂ ಕೂಡ ನಾವು ತುಂಬ ಚೆನ್ನಾಗಿ ಆಚರಿಸಿದ್ವಿ ಅಂತ ಹೇಳ್ಬೋದು. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾರ್ಯಾರೆಲ್ಲ ಕನ್ನಡದವರಿದ್ದೀವಿ ಎಲ್ಲರೂ ಕೂಡ ಸೇರಿಕೊಂಡು ಪಟಾಕಿನ ಹೊಡಿತಾ ಇದ್ವಿ. ಆ ಪಟಾಕಿನೆಲ್ಲ ಹೊಡ್ಕೊಂಡು ಹಾಗೆ ಎಲ್ಲರೂ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ, ಸಾಂಗ್ ಎಲ್ಲ ಕೇಳಿಕೊಂಡು. ಸೊ ಈ ಒಂದು ಲಾಗ್ ಇದಾಗಿತ್ತು. ಈ ಒಂದು ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ನೈಟು ಏನಪ್ಪ ಇನ್ನೇನು ಅಡುಗೆ ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ವಿ. ಆವಾಗ ಗೊತ್ತೇ ಇದೆಯಲ್ಲ, ಏನಾದರೂ ಆಚೆಯಿಂದ ಬುಕ್ ಮಾಡ್ಕೊಂಡು ತಿನ್ನೋದು. ಸೊ ಆವಾಗ ಪಿಜ್ಜಾ ತಿನ್ನಬೇಕಂತ ಅನ್ನಿಸ್ತಿತ್ತು ನಮಗೆ ತುಂಬಾ. ಸೊ ದುವಿಗೂ ಕೂಡ ಪಿಜ್ಜಾ ಅಂತಿದ್ದ. ಸೊ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಎಲ್ಲ ತರಿಸ್ಕೊಂಡಿದ್ವಿ. ಅದನ್ನು ತಿನ್ಕೊಂಡು ಕನ್ನಡ ರಾಜ್ಯೋತ್ಸವನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನವಂಬರ್ 8 ತನಕ ಕೂಡ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ದಿನ ಮಾಡ್ತಾರೆ. ನಾವು ನವಂಬರ್ 1 ಮಾಡಿಬಿಟ್ವಿ. ಒಬ್ಬರಿದ್ರೆ ಒಬ್ಬರು ಇರಲ್ಲ ಅಲ್ಲ, ಸೊ ಸಿಗ್ತಾರೆ ಸಿಗಲ್ಲ, ಸೊ ಈ ರೀತಿ ಇರುತ್ತೆ. ನವಂಬರ್ 1 ಎಲ್ಲರೂ ಕೂಡ ಇದ್ವಿ. ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ. ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು.